ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ನಾನು ನಿಮ್ಮ ವಿಜಯ್. ಇವತ್ತು ನಾವು ಮಾಗಡಿ ರಸ್ತೆಯ ಸೀಗೆಹಳ್ಳಿ ಗೇಟ್ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ ಒಂದು ಸಿಲ್ಕ್ ಸ್ಯಾರಿ ಮಾಡ್ತಾರೆ. ಅವರು ಕಂಪ್ಯೂಟರೈಸ್ಡ್ ಸ್ಯಾರಿನೂ ಮಾಡ್ತಾರೆ, ಆಮೇಲೆ ಮ್ಯಾನ್ಯಲ್ ಆಗು ಮಾಡ್ತಾರೆ. ಇಂಡಸ್ಟ್ರಿಗೆ ನಾವು ಇವತ್ತು ಬಂದಿದ್ದೀವಿ. ಅವರು ಯಾವ ರೀತಿ ಅದನ್ನ ಸ್ಯಾರಿಗಳನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವರ ಕಷ್ಟ ಸುಖ ಲಾಭ ನಷ್ಟ ಅದ್ರ ಬಗ್ಗೆ ಎಲ್ಲ ಅವರು ಡಿಟೇಲಾಗಿ ಹೇಳ್ತಾರೆ. ಬನ್ನಿ ಏನೇನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ. ಪ್ಲೀಸ್ ಬನ್ನಿ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ. ಈಗ ಸರ್, ಇಲ್ಲಿ ನೀವು ಯಾವ ರೀತಿ ಸ್ಯಾರಿಗಳೆಲ್ಲ ಇದು ಮಾಡ್ತೀರಾ ಸರ್ ನೀವು? ಸರ್, ಇಲ್ಲಿ ಬರೀ ಸಾಫ್ಟ್ ಸಿಲ್ಕ್ ಮಾತ್ರ. ಸಿಲ್ಕು ಒಂದೇ ರೆಡಿ ಆಯ್ತಾ ಇರೋದು. ಓಕೆ. ಇದು ಅಂದರೆ ಎಷ್ಟು ಮಿಷಿನರಿ? ಎಷ್ಟು 4 ಮಿಷಿನರಿ ಇಟ್ಕೊಂಡಿದ್ದೀವಿ? 4 ಇದೆ. ಒಂದೊಂದೇ ಸ್ವಲ್ಪ ಅದನ್ನ ತೋರಿಸ್ಕೊಂಬರ್ತೀರಾ ಸರ್ ಹೆಂಗೆ ಅಂತ? ಬರೀ ತೋರಿಸ್ತೀನಿ ಸರ್. ಇದು ಲಂಗದ ಪೀಸ್ ಓಡ್ತಾ ಐತೆ. ಲಂಗದ ಪೀಸ್? ಹೌದು. ಹಾಂ. ಇದು ಬಂದು ಸಾಫ್ಟ್ ಸಿಲ್ಕ್. ಓಕೆ. ಇದರಲ್ಲಿ ನೀವು ದಿವಸದಲ್ಲಿ ಎಷ್ಟು ಇದು ಮಾಡ್ಬೋದು ಸರ್? 3 ಪೀಸ್ ಬರುತ್ತೆ ಸರ್. ಲಂಗದ ಅಂದರೆ 3 ಪೀಸು? ಲಂಗದ ಪೀಸ್ ಆದರೆ 3 ಪೀಸ್ ಬರುತ್ತೆ. ಓಕೆ. ಇದು ಸ್ಯಾರಿ ಆದರೆ ಡಿಸೈನ್ ಮೇಲೆ ಹೋಗುತ್ತೆ. ಯಾಕಂದ್ರೆ ಇವಾಗ ಈ ಡಿಸೈನ್ ಬಂದು 2 ಸೀರೆ ಬರುತ್ತೆ. ಅರೆ ಟೈಮ್ ಪಿಕಪ್ ಮಾಡ್ಬೇಕು ನಾವು. ಇದು ಈ ಡಿಸೈನು? ಹೌದು. ಇದು 2 ಸೀರೆ ಬರುತ್ತೆ. ಇದು ಅರೆ ಒಂದೊಂದು ವೆರೈಟಿ. ಇವಾಗ ಆ ಡಿಸೈನ್ ಇದೆ ನೋಡಿ. ಈ ಡಿಸೈನ್ ಬಂದು ಒಂದೇ ಬರೋದು. ಈ ಡಿಸೈನ್ ಇದು ಒಂದೇ ದಿವಸಕ್ಕೆ ಒಂದೇ. ಒಂದೊಂದ್ಸರಿ ಒಂದು ಬರಲ್ಲ. ಅಂದ್ರೆ ಡಿಸೈನ್ ಜಾಸ್ತಿ ಇದೆ ಅಂತ ಅದು? ಹೌದು. ಡಿಸೈನ್ ಗ್ರ್ಯಾಂಡ್ ಇರೋದಕ್ಕೋಸ್ಕರ ಇದು ಒಂದೇ ಬರೋದು. ಈ ಸೀರೆ 2 ಒಂದೇ ಡಿಸೈನ್ ಬರುತ್ತೆ. ಇದು ಪ್ಯಾಟರ್ನ್ ಬೇರೆ ಬರುತ್ತೆ. ಕ್ವಾಲಿಟಿ ವೈಸ್ ಅಲ್ಲಿ ಆಗ್ಲಿ ಪ್ರತಿ ಒಂದು ಇದರಲ್ಲಿ 2 ಒಂದೇ. ಡಿಸೈನ್ ಮಾತ್ರ ಬೇರೆ ಬೇರೆ. ಸರ್, ಅಂದ್ರೆ ಈಗ ಇದು ನೀವಾಗ ಮ್ಯಾನ್ಯಲ್ ಆಗಿ ಮಾಡ್ತೀರಾ ಅಲ್ಲ ಕಂಪ್ಯೂಟರೈಸ್ಡ್ ಏನಾದ್ರು? ಸರ್, ಇದು ಕಂಪ್ಯೂಟರ್ ಜಾಕಾರ್ಡ್. ಇದು ಅರೆ ಮಿಷನರಿ ವೈಸ್ ಎಲ್ಲ ಆದ್ರೆ 4 ಒಂದೇನೆ. ಅರೆ ಮೇಲ್ಗಡೆ ಇದು ಬರುತ್ತಲ್ಲ, ಇದು ಬಂದು ಕಂಪ್ಯೂಟರ್ ಜಾಕಾರ್ಡ್. ಇದು ಕಂಪ್ಯೂಟರ್ ಜಾಕಾರ್ಡ್ ಆಗಿರೋದ್ರಿಂದ ನಿಮ್ಗೆ ಎಂತ ಡಿಸೈನ್ ಬೇಕಾದ್ರೆ ತೆಗಿಬಹುದು. ನೀವು ಕಂಪ್ಯೂಟರ್ ಅಲ್ಲಿ ಡಿಸೈನ್ ಮಾಡ್ಬಿಟ್ಟು? ಕಂಪ್ಯೂಟರ್ ಅಲ್ಲ, ಡಿಸೈನರ್ ಹತ್ರ ಹೋಗಿ ಕುತ್ಕೊಂಡು ನಮ್ಗೆ ಈ ತರ ಡಿಸೈನ್ ಬೇಕು ಅಂತ ಕೇಳಿ ಡಿಸೈನ್ ರೆಡಿ ಮಾಡ್ತೀವಿ. ಹಾಕ್ಸ್ಕೊಂಡ್ ಮೆಮೊರಿ ಕಾರ್ಡ್ ಬರುತ್ತೆ. ಅದಕ್ಕೆ ಮೆಮೊರಿ ಕಾರ್ಡ್ ಹಾಕ್ಸಿ ಹಾಕೋತೀವಿ. ಅದಕ್ಕೆ ಆ ಡಿಸೈನ್ ನೀವು ಫೀಡ್ ಮಾಡಿದ ತಕ್ಷಣ ಇದರಲ್ಲಿ ಅದಕ್ಕೆ ಬರುತ್ತೆ. ಆಟೋಮೆಟಿಕ್ ಆಗಿ ಬರುತ್ತೆ. ಈಗ ನೀವು ಇದನ್ನ ಈಗ ಡೈಲಿ ಒಂದು ಸಾರಿ ಮಾಡ್ತೀನಿ ಅಂತ ಹೇಳಿದ್ರೆ ಒಂದೇ ಒಂದು ಸಾರಿ ಆಗೋದು ಇದರಲ್ಲಿ? ಹೌದು. ಈ ಒಂದು ಸಾರಿ ಕಂಪ್ಲೀಟ್ ಆಗೋವರೆಗೂ ನೀವು ಇಲ್ಲೇ ಇರ್ಬೇಕು? ಹೌದು, ಇಲ್ಲೇ ಇರ್ಬೇಕು. ಏನಕ್ಕೆ ಅಂದ್ರೆ ಅದು ಈ ಡಿಸೈನ್ ಏನಾರ ಸ್ವಲ್ಪ ಇದು ಏನೋ ಪೇಟಾಗಿಟ್ಟು ಆರ್ಬಿಡ್ತಿತ್ತು. ಡಿಸೈನ್ ಸೀರೆ ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಇಲ್ಲೇ ಇರಲೇಬೇಕು. ಇದು ಕಂಪ್ಯೂಟರೈಸ್ ಮಗನೇ. ಇದಕ್ಕೂ ಮೆಮೊರಿ ಕಾರ್ಡ್ ಸಿಸ್ಟಮ್. ಇದನ್ನು ಅದೇ ನಾವು ಹೆಂಗ್ ಮೆಮೊರಿ ಡಿಸೈನ್ ಹಾಕ್ಸ್ಕೊಂಡ್ಬಂದು ಇದಕ್ಕೆ ಹಾಕ್ತೀವಿ. ಆಮೇಲೆ ಇದು ಅಂದ್ರೆ ಈಗ ಈ ದಾರಗಳನ್ನ ನೀವು ಅದನ್ನ ಸಪ್ರೇಟ್ ಆಗಿ ಫೀಡ್ ಮಾಡ್ಬೇಕಾ ಹೆಂಗೆ? ಅದು ಇಲ್ಲ ಸರ್, ಇದೇನಂತ ಅಂದ್ರೆ ಮೆಟೀರಿಯಲ್ ಸೀರೆ ನೇರಕ್ಕೆ ಮೆಟೀರಿಯಲ್ಗಳೆಲ್ಲ ಈಚೆ ಸಿಗುತ್ತೆ. ಅದು ತಗೊಂಬರ್ತೀವಿ. ಆದ್ರೆ ಪಾಗಡಿ ಒಂದು ಹಾಕ್ಸ್ಕೋಬೇಕು. ಈ ತರ ಅದೊಂದು ಪಾಗಡಿ ಹಾಕ್ಸ್ಕೋಬೇಕು. ಮತ್ತೆ ವಾರ್ಪು ಅಷ್ಟೇ. ಅದು ರೋಲ್ ಇದು ಏನ್ ಬಂದಿದೆ ಅದು ಪೂರ್ತಿ ವಾರ್ಪ್ ಅಂತೀವಿ. ಆ ವಾರ್ಪನ್ನು ಹಾಕ್ಸ್ಕೊಬೇಕು. ಜರಿ ಸಿಗುತ್ತೆ ಈಚೆ. ಅದು ಹಾಕ್ಸ್ಕೊಂಡಾದ್ಮೇಲೆ ರೆಡಿ ಮಾಡೋದು ನಾವು ಒಬ್ರ ಕೇಳಿ ರೆಡಿ ಮಾಡೋಕ್ಕಾಗಲ್ಲ. ಇದು ವಾರ್ಪ್ ಖಾಲಿ ಆಯ್ತು ಅಂದ್ರೆ ಬೇರೆಯವ್ರನ್ನ ಕರೆಸಿ ರೆಡಿ ಮಾಡಿಸ್ಬೇಕು. ಇದು ಅಷ್ಟೇ ಆಲ್ ಓವರ್ ಕಟ್ಟಬೇಕಾದ್ರೂ ಅಷ್ಟೇನೆ ಬೇರೆಯವ್ರನ್ನ ಕರ್ಸ್ಕೊಂಡೆ ಕಟ್ಟಿಸ್ಬೇಕು. ಇದೆಲ್ಲ ಇದಕ್ಕೆ ಏನಂತಾರೆ? ಇದು ಆಲ್ ಓವರ್ ದಾರ ಅಂತಾರೆ. ಇದು ಬೇರೆಯವ್ರನ್ನ ಕರೆಸಿ ಡಿಸೈನ್ ರೆಡಿ ಮಾಡ್ಬೇಕಾದ್ರೆ ಅದನ್ನ ನಮ್ಗೆ ಡಿಸೈನ್ ಹೆಂಗ್ ಬರಬೇಕು ಅನ್ನೋದಕ್ಕೆ ಆ ಥರ ಪ್ಯಾಟರ್ನ್ ಎಲ್ಲ ಕಟ್ಟಿಸ್ಕೊತೀವಿ. ಕಟ್ಟಿಸ್ಕೊಂಡು ಅದು ತಕ್ಕಂತೆ ಡಿಸೈನ್ ಸಿಸ್ಟಮ್ ಅಲ್ಲಿ ಹಾಕಿ ಮೆಮೊರಿ ಕಾರ್ಡ್ ಹಾಕೊಂಬಂದು ಇಲ್ಲಿಗೆ ಹಾಕೊಂಡು ಮಗ ಬಿಡ್ತೀವಿ. ಈ ಒಂದು ಡಿಸೈನ್ ಅಲ್ಲಿ ಎಷ್ಟು ಸಾರಿ ಮಾಡ್ತೀರಾ ಸರ್? ಸರ್, ಇದೊಂದು ಡಿಸೈನ್ ಅಲ್ಲಿ ಕಮ್ಮಿ ಅಂದ್ರೆ 1 ವರ್ಷನೂ ಓಡುತ್ತೆ ಸರ್. 1 ವರ್ಷ ಓಡುತ್ತೆ. 1 ವರ್ಷನೂ ಓಡುತ್ತೆ, ಒಂದೊಂದ್ಸರಿ 2 ವರ್ಷನೂ ಓಡುತ್ತೆ. ಡಿಸೈನು ಓಡ್ತಾ ಇದ್ರೆ ಹೋಯ್ತಾ ಇರ್ತೀವಿ ಸೀರೆಗಳು. ಇಲ್ಲ ಅಂದ್ರೆ ಫೇಲ್ಯೂರ್ ಆಯ್ತು ಅಂದ್ರೆ 1 ಸೀರೆ 2 ಸೀರೆಗೆ ಫೇಲ್ಯೂರ್ ಆಗುತ್ತೆ. ಆ ರೀತಿ ಆಗೋದು? ಹೌದು. ಇವಾಗೆಲ್ಲ ಅಷ್ಟೇ. ಆ ಮಗ್ದಲ್ಲೂ ಹಂಗೆ ಆಗಿತ್ತು. 1-2-3 ಸೀರೆ ಬಂದು ಡಿಸೈನ್ ಫೇಲ್ಯೂರ್ ಆಯ್ತು. ಹಿಂಗೆಲ್ಲ ಆಗುತ್ತೆ. ಸರ್, ನೀವು ಈ ರಾ ಮೆಟೀರಿಯಲ್ ಎಲ್ಲ ಎಲ್ಲಿಂದ ಇದು ಮಾಡ್ತೀರಾ ಸರ್? ತಗೊಂಡ್ಬರ್ತೀವಿ ಸರ್ ನಾವು ಕಬ್ಬನ್ಪೇಟೆಯಿಂದ ಇಂಥ ಮೆಟೀರಿಯಲ್ಗಳು ಸಿಗುತ್ತೆ. 2-3 ಥರ ಮೆಟೀರಿಯಲ್ಗಳು ಸಿಗುತ್ತೆ. ಇದು ಕ್ಯಾಟ್ಲನ್ ಕೋನ್ ಅಂತಾರೆ ಇದನ್ನ. ಇನ್ನೊಂದು ಬಂದು ರೇಷಮ್ ಅಂತಾರೆ. ಈ ಮೆಟೀರಿಯಲ್ಗಳು ತಗೊಂಬರ್ತೀವಿ ಕಬ್ಬನ್ಪೇಟೆಯಿಂದ. ರೇಷಮ್. ಇದು ಬಂದು ಕ್ಯಾಟ್ಲಾನ್.
ಆಮೇಲೆ ಜರಿನೂ ಅಷ್ಟೇ ಅಲ್ಲೇ ಸಿಟಿಯಿಂದನೇ ತರ್ತೀವಿ. ಅಂದರೆ ಇದು 1 kg ಬಂದುಬಿಟ್ಟು ಒಂದು 3 ಸೀರೆನೇ ಇದೆ. 3 ಸೀರೆ ಬರುತ್ತೆ 1 kg. ಹೌದು. ಕ್ಯಾಟ್ಲಾನ್ ಅಂದರೆ ಸ್ವಲ್ಪ ಕಮ್ಮಿ ಬರುತ್ತೆ, ಒಂದು 2 ಸೀರೆ ಅಷ್ಟಾಗುತ್ತೆ. ಅದೇನು ರೀಸನ್ ಏನದು? ಐಟಮ್ ಸಣ್ಣ ದಪ್ಪ ಬರುತ್ತದು, ಸಣ್ಣ ಬರುತ್ತೆ ಅಷ್ಟೇ. ಅದರಿಂದ ಈ ಜರಿನೂ ಅಷ್ಟೇ ಸಲ ಕಬ್ಬನ್ಪೇಟೆಯಿಂದ ಪರ್ಚೇಸ್ ಮಾಡ್ತೀವಿ, ಅಲ್ಲಿಂದ ಜರಿ ತಗೊಳತ್ತಿದ್ದು. ಇದನ್ನು ಸೇಮ್ ರೇಟ್ ಆಗಿದೆ? ಇಲ್ಲ ಸರ್, ಇದು ಸ್ವಲ್ಪ ರೈಟ್ ಜಾಸ್ತಿ ಇದೆ. ಹೌದು, ಇದರಲ್ಲಿ ನಿಮಗೆ ಬೇಕಾದಂಗೆ ರೈಟ್ ಜಾಸ್ತಿಗೂ ಐತೆ. ಈ ಪ್ಯೂರ್ ಸೀರೆಗೆಲ್ಲ ಹಾಕ್ತಾರಲ್ಲ ಅದನ್ನ ಕಾಸ್ಟ್ಲಿ ಬರುತ್ತೆ. ಇದಕ್ಕೆಲ್ಲ ಅಷ್ಟೇ, ಇದನ್ನು ಅಷ್ಟೇ ಒಂದು 500 ರೂಪಾಯಿ ಇರುತ್ತೆ kg. ಅದ್ರಲ್ಲಿ ನಾವು ಈ ತೊಗೊಂಡ್ರೆ ಆಮೇಲೆ ಪಾಗಡಿ ಹಾಕ್ಸ್ಕೊತೀವಿ ಆ ಥರ ಬಾರ್ಡ್ರಿಗೆ. ಈ ಥರ ನೀವೇನು ಬಾರ್ಡ್ರ್ ನೋಡ್ತಾ ಇದ್ದೀರಾ ಆ ಬಾರ್ಡ್ರನ್ನ ಅದ್ರಲ್ಲಿ ಹಾಕ್ಸ್ಕೊಂಡು ಜರೀಲಿ ಬಾರ್ಡ್ರ್ ಮಾಡ್ಕೋತೀವಿ. ನೇಯಕ್ಕೋಸ್ಕರ ಇದನ್ನ ಮಡಿಕೋತೀವಿ. ಬಾರ್ಡ್ರಿಗೂ ಇದೇ ಇರಬೇಕು, ಆದರೆ ಡಿಫ್ರೆನ್ಸ್ ಆಗಬಾರ್ದು, ಕಲರ್ ಡಿಫ್ರೆನ್ಸ್ ಬರಬಾರ್ದು, ಒಂದೇ ಮ್ಯಾಚಿಂಗ್ ಬರಬೇಕು. ಇದೆರಡು ಮ್ಯಾಚಿಂಗ್ ಬರಬೇಕು. ಅವಾಗ ನಮಗೆ ಒಂಚೂರೇನೋ ಕಲರ್ ಲೈಟು ಡಾರ್ಕ್ ಬಂತು ಅನ್ನೋ ಅಂಗಡಿಲಿ ಸೀರೆ ಹೋಗಲ್ಲ. ಅದಕ್ಕೋಸ್ಕರ ಎಲ್ಲ ಅಲ್ಲಿ ಚೆಕ್ ಮಾಡ್ತಾರೆ ಅಂಗಡಿಲಿ. ಡ್ಯಾಮೇಜ್ ಇದ್ರೆ ವಾಪಸ್ ಕೊಡ್ತಾರೆ. ಹೌದು. ಆಮೇಲೆ ಬಂದು ನಾವು ವಾರ್ಪ್ ಹಾಕ್ಸ್ಕೊತೀವಿ. ವಾರ್ಪ್ ಹಾಕ್ಸ್ಕೊತೀವಲ್ಲ, ವಾರ್ಪ್ ಹಾಕ್ಸ್ಕೊಂಡಾಗ ಏನಾಗುತ್ತೆ, ಅದು ಒಂದು 60 ಸೀರೆ ನಮಗೆ ವಾರ್ಪ್ ಹಾಕ್ಕೊಡ್ತಾರೆ. 60 ಸೀರೆಗೆ ನಾವು ಅಲ್ಲೇ ಕಲರ್ ಮಾಡಿ ಅವರೇ ಸುತ್ತಕೊಟ್ಬಿಡ್ತಾರೆ. ಅವ್ರು ತೊಗೊಬಂದು ಹಾಕ್ಸ್ಕೊಂಡು ಅದನ್ನು ಮಡ್ಸೋರ ಕೈಯಲ್ಲಿ ಮಡ್ಚಿಸ್ಬೇಕು. ವಾರ್ಪ್ ಕೆಚ್ಚೋರಿಗೆ ಅವ್ರ ಚುಚ್ಬಿಟ್ಟು ಹೋದ್ಮೇಲೆ ಮತ್ತೆ ರೆಡಿ ಮಾಡ್ಕೊಂಡು ನಾವು ಸೀರೆ ಸಾಧಾರಣ ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ ಸರ್ ನೀವು? ಸರ್ ಆಲೇ ನಮ್ಮ ಕುಟುಂಬನೇ ಇದರಲ್ಲೇ ನಿಮ್ಮ ತಂದೆ ತಾಯಿ ನಮ್ಮ ತಾತ ಅವರೆಲ್ಲ ಇದರಲ್ಲೇ ಇದ್ದಿದ್ದು. ಹ್ಯಾಂಡ್ಲೂಮಲ್ಲಿ ಇದನ್ನ ನೇಯ್ತಾ ಇದ್ರು ಅವರೆಲ್ಲ. ನಾವು ಟೆಕ್ನಾಲಜಿ ಚೇಂಜ್ ಆದಮೇಲೆ ನಾವು ಮಿಷನರಿ ಕಡೆಗೆ ಬಂದು ಆಗಲೇಬೇಕಲ್ಲ ಸರ್. ಹೌದು, ಅಪ್ಡೇಟ್ ಆಗ್ತಾ ಇರಬೇಕು. ಇವಾಗ ಕಂಪ್ಯೂಟರ್ ಜಾಕಾರ್ಡ್ ಬಂದೈತೆ, ಇಲ್ಲಿ ಲೇಟೆಸ್ಟ್ ಮಾಡಲ್. ಇವಾಗ ಅದಕ್ಕೆ ಬಂದಿದ್ದೀವಿ. ಇವಾಗ ಮಗನೂ ಆಲ್ರೆಡಿ ಬಂದೈತೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಂದ್ಬಿಟ್ಟು ನಾವೇನು ಹಾಕೋಕ್ಕೆ ಹೋಗಿಲ್ಲ ಇನ್ನು, ಇದರಲ್ಲೇ ಕೆಲಸ ಮಾಡ್ಕೊಂಡಿದ್ದೀವಿ. ಏನಂದರೆ ಇವಾಗ ಇರೋದಕ್ಕೆ ರೈಟ್ ಸಿಗ್ತಾ ಇಲ್ಲ. ಯಾವುದಕ್ಕೆ? ಇರೋದಕ್ಕೆ ಇರೋ ಮಗ್ಗಗಳಿಗೇನೆ ನಮಗೆ ರೈಟ್ ಸಿಗ್ತಾ ಇಲ್ಲ. ರೈಟ್ಗಳು ಕಮ್ಮಿ ಮಾಡ್ತಾರೆ ಅಂಗಡಿಲಿ, ಆ ಥರ ಆಗುತ್ತೆ. ಯಾಕಂದರೆ ಇವತ್ತು ತಗೊಂಡೋದ್ರೆ ಒಂದು ವಾರಕ್ಕೆ ಮತ್ತೆ ಈ ವಾರ ಒಂದು ರೈಟ್ ಇರುತ್ತೆ, ನೆಕ್ಸ್ಟ್ ವಾರ ಇನ್ನೊಂದು ರೈಟ್ ಇರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಅದು ಕೂಲಿನೂ ಕೂಡ ಸಿಗಲ್ಲ ನಮಗೆ. ಇದು ಬಾಡಿಗೆ ಮೇಂಟೈನ್ ಮಾಡಿಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದನ್ನೆಲ್ಲ ದೊಡ್ಡದನ್ನೆಲ್ಲ ಹಾಕೊಂಡು ಅದಕ್ಕೆ ಇರೋದ್ರಲ್ಲೇ ಸದ್ಯಕ್ಕೆ ಇದು ಮಾಡೋಣ ಅಂತ ಮಾಡ್ತೀವಿ. ಇದು ರೋಲೇ ಬರೋದು. ಹೌದು, ರೋಲ್ಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಸರ್? ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ. ಕೆಜಿಗೆ ಸರ್ ಕೆಜಿ ಬಂದಿದ್ದು ಒಂದು 350-400 ರೂಪಾಯಿ ಐತೆ ಸರ್. ನಿಮ್ಮ ಬಿಸ್ನೆಸ್ ಟ್ರಿಕ್ಸ್ ನಮಗೆ ಹೇಳಕ್ಕೆ ಓಕೆ ಅಂದರೆ ಹೇಳಿ. ಇಲ್ಲ ಸರ್, ಮಾಮೂಲಿ ಅದೇನು ಸರ್. ಕಬ್ಬನ್ಪೇಟೆಗೆ ಹೋದ್ರೆ ನೀವು ತಿಳ್ಕೊಬೋದು, ನಿಮಗೆ ಕಾಣಿಸ್ತಿದೆ ಎಲ್ಲ ಇದರ ಮೆಟೀರಿಯಲ್ಗಳೇ ಸಿಗೋದು. ಕೆಲವರಿಗೂ ಬಿಸ್ನೆಸ್ ಸೀಕ್ರೆಟ್ ಅಂತ ಇರುತ್ತೆ, ಅದನ್ನ ನಾವು ಏನಿಲ್ಲ ಬಿಡಿ, ಏನಿಲ್ಲ. ಪ್ಯೂರ್ ಸಿಲ್ಕ್ ಅಲ್ಲಾದ್ರೆ ಡ್ರೈ ಕ್ಲೀನ್ ಕೊಡಬೇಕು. ಆದರೆ ಡ್ರೈ ಕ್ಲೀನ್ ಕೊಟ್ಟು ಕ್ಲೀನ್ ಮಾಡಿಸ್ಕೋಬೇಕು ಸೀರೆನ. ಆದರೆ ನಮ್ಮ ಸೀರೆ ಹಂಗಲ್ಲ, ನಮ್ಮದು ಕೂಡ ವಾಷಬಲ್ಲು. ನಿಮಗೆ ಇದು ವಾಷಬಲ್ ಸೀರೆ. ಇದು ನೀವು ಒಗಿಬೋದು, ಏನು ಕಲರ್ ಹೋಗೋದಾಗಲಿ ಡಿಸೈನ್ ಹೋಗೋದಾಗಲಿ ಏನೂ ಆಗಲ್ಲ ಇದು. ಆದರೆ ಏನಂದರೆ ಕೆಮಿಕಲ್ ಬೀಳಬಾರ್ದು. ಈ ಬಟ್ಟೆ ಸೋಪು ಸ್ವಲ್ಪ ಕೆಮಿಕಲ್ ಇರ್ತಿದೆ, ಅದು ಹಾಕಿದ್ರೆ ಸ್ವಲ್ಪ ಇದು. ಮತ್ತು ಮೈ ಸೋಪ್ ಹಾಕಿದ್ರೆ ಕ್ಲೀನಾಗೆ ಏನೂ ಆಗಲ್ಲ, ಆರಾಮಾಗಿ ವಾಷಬಲ್ ಮಾಡ್ಕೊಂಡು ಮನೆ ಮತ್ತೆ ಐರನ್ ಮಾಡ್ಕೊಂಡು ಮಡಿಕೋಬೋದು. ಈ ಸೀರೆ ಬಂದು ತುಂಬ ಈಸಿಯಾಗಿದೆ, ಮತ್ತು ವಾಷಬಲ್ ಮಾಡ್ಬೋದು. ಲೈಟ್ ವೆಯ್ಟ್ ಸೀರೆ, ತುಂಬ ಲೈಟ್ ವೆಯ್ಟ್ ಇದೆ. ರಿಸೆಪ್ಷನ್ಗೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಅಂಗಡಿಲಿ ನಾವು ಮೆಟೀರಿಯಲ್ ತಗೊಂಡು ಕೊಟ್ಟರೆ ನೈದ್ಬಿಟ್ಟು ನಾವು ಮತ್ತೆ ಅಂಗಡಿಗೆ ನಾವು ಕೊಟ್ಬಿಡ್ತೀವಿ ವಾಪಸ್ಸು ನೈದಿ. ನಮಗೆ ಲೇಬರ್ ಕೊಡ್ತಾರೆ. ಅವ್ರು ಇಷ್ಟೇ ಸೀರೆ ನೇಯಬೇಕು ಅಷ್ಟಂಥದ್ದೆಲ್ಲ ಏನಿಲ್ಲ, ಆದರೆ ಕ್ವಾಲಿಟಿ ಇರಬೇಕು. ಯಾಕೆಂದರೆ ಜನಗಳು ಕೇಳೋದೆ ಕ್ವಾಲಿಟಿ ಅಂದ್ಬಿಟ್ಟು, ಅದಕ್ಕೋಸ್ಕರ ಅಂಗಡಿಯವರು ಅದನ್ನು ಮಾತ್ರ ನಮ್ಮನ್ನು ಕೇಳ್ತಾರೆ, ಕ್ವಾಲಿಟಿ ಕೇಳ್ತಾರೆ. ಡ್ಯಾಮೇಜ್ ಇರಬಾರ್ದು. ಈ ಥರ ಎಲ್ಲ ಇರುತ್ತೆ. ಒಂದು ದಿನಕ್ಕೆ ಆ ಮಿಷನಲ್ಲಿ, ಕಂಪ್ಯೂಟರ್ ಮಿಷನಲ್ಲಾದ್ರೆ 2 ಸೀರೆ ಬರುತ್ತೆ. ಒಂದೊಂದೇ ಬರೋದು. 2 ಮಿಷನರಿ ಇರೋದ್ರಿಂದ 2 ಸೀರೆ ಬರುತ್ತೆ ದಿನಕ್ಕೆ. ಮಾಮೂಲಿ ಮ್ಯಾನ್ಯುವಲ್ ಜಾಕಡಲ್ಲಾದ್ರೆ ಇದು 2 ಸೀರೆ ಬರುತ್ತೆ. ಅದೆಲ್ಲಾರು ಪೀಸ್ ಬರುತ್ತೆ, ಲಂಗದ ಪೀಸ್ ಹಾಕಿರೋದು. ಲಂಗದ ಪೀಸು ದಿನ ಒಂದು 3 ಪೀಸ್ ಬರುತ್ತೆ. ಅಷ್ಟು ಮಾಡ್ತೀವಿ. ಅದು ಬರಲ್ಲ, ಅಷ್ಟು ಇರಲ್ಲ. ಅವತ್ತೆಲ್ಲ ಒಂದೊಂದು ಸೀರೆ ನಮ್ದಂತೂ ಬರೋದೇ ಇಲ್ಲ. ಅದು ರಿಪೇರಿ ಕರೆಸ್ಕೋಬೇಕು, ಮಾಡ್ಕೋಬೇಕು. ಮಿಷನರಿ ಮೇಸ್ತ್ರಿದಿರೇ ಇರ್ತಾರೆ ಅದಕ್ಕೆ.
ಸರ್ ಇವಾಗ ಇದು ಸಾಫ್ಟ್ ಸಿಲ್ಕ್ ಸೀರೆ ನಿಮ್ಮ ಬಜಾರ್ಗೆ ಹೋಯ್ತು ಅಂತ ಅಂದರೆ ಒಂದೊಂದು ಅಂಗಡಿಯಲ್ಲಿ ನಿಮಗೆ ಗೊತ್ತಿರಲ್ಲ, ಮೋಸ ಮಾಡೋರು ಇರ್ತಾರೆ. ಅದರಲ್ಲಿ ಸ್ಮೂತ್ಗೂ ಇದು ಕ್ಯಾಟ್ಲನ್ ಕೋನಲ್ಲಿ ನಾವು ನೈತೀವಲ್ಲ, ಅದು ರೇಷ್ಮೆ ಸೀರೆ ಅಂದ್ಬಿಟ್ಟು ಮಾರ್ತಾರೆ. ಅದೇ ಥರ ಕಾಣಿಸುತ್ತೆ, ಅದು ಮಿಕ್ಸ್ ಅಂತ ಕೊಡ್ತಾರೆ ಕೆಲವು, ಅದು ನೋಡಿ ತಗೋಬೇಕು. ಇವತ್ತೆಲ್ಲ ಬರೀ ಇಂಥ ಸೀರೆಗಳೇ ಪ್ಯೂರ್ ಸೀರೆ ಅಂತ ಮಾರ್ತಾರೆ ಸರ್, ಯಾರಿಗೂ ಜನಗಳು ಗೊತ್ತಾಗಲ್ಲ. ಕ್ವಾಲಿಟಿ ಚೆಕ್ ಮಾಡೋದು ಹೆಂಗೆ ಅಂತ ಮಾಡ್ತೀರಾ? ಹೌದು, ಅದರಿಂದ ಜನಗಳಿಗೇನು ಕಮ್ಮಿ ರೇಟಿಗೆ ಬೇಕು ಸೀರೆ. ಹೌದು, ಅದಕ್ಕೋಸ್ಕರನೇ ಯಾವುದೋ ಒಂದು ತೊಗೋತಾರೆ ಸೀರೆ. ಈ ಮ್ಯಾನ್ಯಲ್ ಆಗಿ ಮಾಡೋ ಮಿಷಿನ್ಗೂ ಕಂಪ್ಯೂಟ್ರಲ್ಲಿ ಮಾಡೋ ಮಿಷಿನ್ಗೂ ಈ ಕಾಸ್ಟ್ ಡಿಫ್ರೆನ್ಸ್ ಏನಿದೆ ಸರ್? ಸರ್ ಇದೊಂದು 2.5-3 ಲಕ್ಷ ರೂಪಾಯಿ ಆಯಿತು ಅಂದರೆ ಅದೊಂದು 5-6 ಲಕ್ಷ ರೂಪಾಯಿ ಆಗುತ್ತೆ ಸರ್. ಡಬಲ್ ಖರ್ಚು, ಡಬಲ್ ಖರ್ಚಾಗುತ್ತೆ. ಅಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಹೌದು, ಆದರೆ ಸೀರೆ ವ್ಯಾಲ್ಯೂಯೇಷನ್ ನೋಡಿದ್ರೆ ಎರಡೂ ಒಂದೇ. ಅದು ಏನಂದರೆ ಆ ಕಂಪ್ಯೂಟರಲ್ಲಿ ಒಳ್ಳೊಳ್ಳೆ ಡಿಸೈನ್ ತೆಗಿಬೋದು ಅನ್ನೋದು ಬಿಟ್ಟರೆ ಇನ್ನೇನು ಅಡ್ವಾಂಟೇಜ್ ಇಲ್ಲ ಸರ್. ಕೆಲಸ ಕಮ್ಮಿ ಇರುತ್ತೆ ನಮಗೆ, ಸ್ವಲ್ಪ ಒಳ್ಳೆ ಡಿಸೈನ್ ತೆಗಿಬೋದು ಅನ್ನೋದು ಒಂದು ಇದಿದೆ ಬೆನಿಫಿಟ್. ಸರ್, ಈ ಒಂದು ಸ್ಯಾರಿನಲ್ಲಿ ನಿಮಗೆ ಎಷ್ಟು ಲಾಭ ಬರ್ಬೋದು? ಒಂದು ಅಂದಾಜು ಅಪ್ರಾಕ್ಸಿಮೇಟ್ ನಾವು 150-200 ರೂಪಾಯಿ ಸಿಗುತ್ತೆ ಸರ್. 150-200 ರೂಪಾಯಿ ಅಷ್ಟೇ. ಜೀವನ ಮಾಡೋಕ್ಕೆ ಏನು ತೊಂದರೆ ಇಲ್ಲ, ಜೀವನಕ್ಕೆ ಏನು ಮೋಸ ಇಲ್ಲ ಸರ್. ಬೇರೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಬೆಳಿಗ್ಗೆ ಎದ್ದರೆ ನಾವು 7 ಗಂಟೆ 7:30 ಬರ್ತೀವಿ, 8:30-9 ಗಂಟೆವರೆಗೆ ಫ್ಯಾಕ್ಟ್ರಿಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಅದರಲ್ಲೂ ಕರೆಂಟ್ ಹೋಯ್ತು ಅಂದರೆ ಸುಮ್ಮನೆ ಕೂತಿರ್ತೀವಿ ಅಷ್ಟೇ. ಈ ರೈತರಿಗೆ ಹೆಂಗಿದೆಯೋ ಆ ಥರ ಆಗ್ಬಿಟ್ಟೈತಿ ನಮ್ಮ ಜೀವನ. ಮಾಡಲೇಬೇಕಲ್ಲ ಸರ್, ಏನಾದರೂ ಕಷ್ಟಪಡೋ ಅಂದಮೇಲೆ ಮಾಡಲೇಬೇಕು. ಕೈಗಾರಿಕೆ, ಹೌದು ಕೈಗಾರಿಕೆ, ಹೌದು. ಈ ಕೈಗಾರಿಕೆ ನಿಮಗೆ ಗೌರ್ಮೆಂಟಿಂದ ಏನಾದರೂ ಸಬ್ಸಿಡಿ ಅಥವಾ ಮಿಷನರಿಗೆ ಸಬ್ಸಿಡಿ ಆ ರೀತಿ ಏನಾದರೂ ಧನ ಏನಾದರೂ ಇದೆಯಾ ಸರ್? ಇದೆ ಸರ್. ಏನಾದರೂ ತುಂಬ ಓಡಾಡಬೇಕು, ನಾವು ಓಡಾಡಿದ್ರೆ ಅದು ಓಡಾಡೋದು ಬದಲು ಯಾರು ನಿಂತ್ಕೊಂಡು ಕೆಲಸ ಮಾಡ್ಬಿಡೋಣ ಅಂತ ಸುಮ್ಮನೆ ಕೆಲಸ ಮಾಡ್ಕೋತೀವಿ ಸರ್. ತುಂಬ ತಿರುಗಿಸ್ತಾರೆ, ಅದಕ್ಕೋಸ್ಕರನೇ ಯಾವುದು ಬೇಡ ಅಂದ್ಬಿಟ್ಟು ನಾವೇ ಹಾಕೊಂಡು ಕೆಲಸ ಮಾಡ್ಕೊಂಡಿರ್ತೀವಿ. ಸಬ್ಸಿಡಿ ದುಡ್ಡು ಸಿಗೋದ್ರಲ್ಲಿ ಅರ್ಧಕ್ಕರ್ಧ ಖರ್ಚಿಗೆ ಹೋಗ್ಬಿಡುತ್ತೆ. ಹೌದು ಸರ್, ತುಂಬ ಖರ್ಚಾಗ್ಬಿಡ್ತೈತೆ. ಓಡಾಟ ಖರ್ಚೇ ಜಾಸ್ತಿ ಆಗ್ಬಿಡ್ತೈತೆ, ಇಲ್ಲಿ ಸಂಪಾದನೆನೂ ಹೋಗುತ್ತೆ ನಮಗೆ. ಅದಕ್ಕೋಸ್ಕರನೇ ಯಾವುದು ಬೇಡ ಅಂದ್ಬಿಟ್ಟು ನಾವೇನೇ ಸಾಲ ತೊಗೊಂಡು ಕೆಲಸ ಮಾಡ್ಕೊಂಡಿರ್ತೀವಿ, ಮಿಷನರಿಗಳು ಹಾಕೊಂಡು. ಸಾಧಾರಣ ಒಂದು ಸಿಲ್ಕ್ ಸೀರೆ ಎಷ್ಟು ವರ್ಷ ಬರ್ಬೋದು ಸರ್? ಬಾಳಿಕೆ ಬರುತ್ತೆ ಸರ್? ಕಮ್ಮಿ ಅಂದರೆ ಒಂದು 15-20 ವರ್ಷ ಯೂಸ್ ಮಾಡ್ಬೋದು ಸರ್. ಕರೆಕ್ಟಾಗಿ ಯೂಸ್ ಮಾಡ್ತೀನಿ ಅಂತ ಅಂದರೆ ಒಂದು 15-20 ವರ್ಷ ಯೂಸ್ ಮಾಡ್ಬೋದು ಸೀರೆನ ನಮ್ಮದೆಲ್ಲ. ಇನ್ನು ಜಾಸ್ತಿನೇ ಬರುತ್ತೆ, ಚೆನ್ನಾಗಿ ಬಾಳಿಕೆ ಬರುತ್ತೆ ನಮ್ಮದೆಲ್ಲ. ಒಬ್ಬೊಬ್ರು ಇವತ್ತಿಗೆ ಏನಾಗ್ಬಿಟ್ಟೈತೆ ಅಂದರೆ ಬಣ್ಣ ಹೋಗೋದು ಸೀರೆಗಳೆಲ್ಲ ಐತೆ, ಜನಗಳಿಗೇನು ಕಮ್ಮಿಗೆ ಬೇಕು ತೊಗೋತಾರೆ, ಕಮ್ಮಿ ರೇಟು. ನಮ್ಮದೆಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟು ಜಾಸ್ತಿ ಇರೋದು, ಆ ಸೀರೆಗೆ ಮೆಟೀರಿಯಲ್ ಆಗಿರ್ಬೋದು ಅವೆಲ್ಲ ರೇಟ್ ಜಾಸ್ತಿ. ಯಾಕಂದರೆ ಅವ್ರ ಹತ್ರ ನಾವು ಹೇಳೋಕ್ಕಾಗಲ್ಲ ಮೆಟೀರಿಯಲ್ಸ್ ಇಷ್ಟಾಗೈತೆಪ್ಪ, ಇಷ್ಟು ರೇಟ್ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. ಏನಕ್ಕಪ್ಪ ಹೇಳೋಕ್ಕಾಗಲ್ಲ ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ಅದು ಅವ್ರಿಗೆ ಏನಂದರೆ ಸೀರೆ ಬೇಕು, ಅದು ಕ್ವಾಲಿಟಿ ಆಯಿತೋ ಕ್ವಾಲಿಟಿ ಇಲ್ವೋ ಗೊತ್ತಾಗಲ್ಲ. ಅದು ಅದೇನು ಮಾಡ್ತಾರೆ, ಡಿಸೈನ್ ನೋಡ್ತಾರೆ, ಡಿಸೈನ್ ನೋಡಿದರೆ ಸೀರೆ ಸೆಲೆಕ್ಷನ್ ಮಾಡ್ತಾರೆ. ಆದರೆ ಕೆಲವು ಕಲರ್ ಹೋಗೋವು ಇರ್ತವೆ, ಕಲರ್ ಹೋಗದೇ ಇರೋದು ಇರುತ್ತೆ, ಅದನ್ನು ನೋಡಲ್ಲ ಅವರು. ಆದರೆ ನಮ್ಮದು ಇದಕ್ಕೆ ಮಾತ್ರ ಕ್ವಾಲಿಟಿ ಇದ್ದೇ ಇರುತ್ತೆ ಯಾವಾಗಲೂ. ನಮ್ಮ ಸೀರೆ ಏನೇ ಇದ್ರೂ ಒಂದು 15 ವರ್ಷದ ಮೇಲೆ ಯೂಸ್ ಮಾಡ್ಬೋದು ಈ ಸೀರೆ. ಸರ್, ನಿಮ್ಮ ಈ ಒಂದು ಇಂಡಸ್ಟ್ರಿ ಬಗ್ಗೆ, ನಿಮ್ಮ ಹೇಳ್ತಿಲ್ಲ ನೀವು ಸ್ಯಾರಿಗಳು ಇದು ಮಾಡ್ತೀರಾ, ಅದರ ಕಷ್ಟ ಸುಖ ಲಾಭ ನಷ್ಟ ಬಗ್ಗೆ ಎಲ್ಲ ವಿವರವಾಗಿ ನಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ನಮ್ಮ ಚಾನಲ್ಗೆ. ಸೊ ನಮ್ಮ ಚಾನಲ್ ವತಿಯಿಂದ ನಿಮಗೆ ಧನ್ಯವಾದ ಅರ್ಪಿಸ್ತೀನಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಣ್ಣ ಒಂದು ಇಂಡಸ್ಟ್ರಿ ಇಟ್ಕೊಂಡು ಇವರಿಬ್ಬರೂ ಯಾವ ರೀತಿ ದುಡಿತಾ ಇದ್ದಾರೆ, ಯಾವ ರೀತಿ ಸಿಲ್ಕ್ ಸ್ಯಾರಿಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾ ಇದ್ದಾರೆ, ಜನರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿದ್ರಲ್ಲ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಗ್ನಗ್ತಾ ಇರಿ, ಖುಷಿಯಿಂದ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಬಾಯ್.